ಪ್ರಿವ್ಯೂ ನೋಡ್ಕೊಂಡು ಬಂದ್ರಲ್ಲ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಮಾಡೋಕ್ಕೆ ನಮಗೆ ಕ್ಯಾಪ್ ಕಟ್ ಅಂತ ಆ್ಯಪ್ ಬೇಕು. ನಿಮಗೆ ಪ್ಲೇಸ್ಟೋರಲ್ಲಿ ಸಿಗಲ್ಲ, ಥರ್ಡ್ ಪಾರ್ಟಿ ಆ್ಯಪ್ ಅದು. ಓಪನ್ ಮಾಡಿದ್ಮೇಲೆ ನ್ಯೂ ಪ್ರಾಜೆಕ್ಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೀವು ಯಾವ ವಿಡಿಯೋ ಯೂಸ್ ಮಾಡ್ತೀರಾ ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದಾಗ ಈ ಥರ ಬರುತ್ತೆ, ಅಲ್ಲಿ HD ಅಂತ ಕ್ಲಿಕ್ ಮಾಡಿ. ಕೆಳಗಡೆ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ ಆ್ಯಡ್ ಅಂತ ಕೊಡಿ. ಆ್ಯಡ್ ಅಂತ ಕೊಟ್ಟ ಮೇಲೆ ನಿಮಗೆ ಎಲ್ಲಿ ಸಸ್ಪೆನ್ಷನ್ ಅಂತ ಆ್ಯಡ್ ಮಾಡಬೇಕೋ ಅಲ್ಲಿ ಸ್ಪ್ಲಿಟ್ ಮಾಡ್ಕೊಳ್ಳಿ. ಟೈಮ್ ಲೈನ್ ಇಟ್ಟು ಸ್ಪ್ಲಿಟ್ ಮಾಡಿದ್ಮೇಲೆ ಕೆಳಗಡೆ ಆಪ್ಷನ್ ಇದೆ ಸ್ಪ್ಲಿಟ್ ಅಂತ. ಸ್ಪ್ಲಿಟ್ ಆಪ್ಷನ್ ಸ್ಪ್ಲಿಟ್ ಆಗುತ್ತೆ. ಸ್ಪ್ಲಿಟ್ ಆದಮೇಲೆ ಫುಲ್ ಸ್ಕ್ರೀನ್ ಮಾಡ್ಕೊಳ್ಬೇಕು. ಫುಲ್ ಸ್ಕ್ರೀನ್ ಮಾಡಿಕೊಂಡು ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ. ಒಂದು ಸ್ಕ್ರೀನ್ಶಾಟ್ ತೆಗೆದು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಸೀದಾ ಪ್ಲೇಸ್ಟೋರಿಗೆ ಹೋಗಿ. ಪ್ಲೇಸ್ಟೋರಿಗೆ ಹೋಗಿ ಇನ್ನೊಂದು ಆ್ಯಪ್ ಬೇಕು ನಮಗೆ, ಫೋಟೋ ರೂಮ್ ಅಂತ ಇದೆ. ಸರ್ಚ್ ಮಾಡಿ ಫೋಟೋ ರೂಮ್ ಅಂತ. ನಾನು ಆಲ್ರೆಡಿ ನನ್ನ ಹತ್ರ ಇದೆ ಆ್ಯಪ್ ನೋಡಿ, ಫೋಟೋ ರೂಮ್ ಅಂತ ನೋಡ್ಕೊಳ್ಳಿ. ಇಲ್ಲಿ ಹೋಗಿ ಇಲ್ಲಿ ರೀಟಚ್ ಅಂತ ಒಂದು ಆಪ್ಷನ್ ಇದೆ. ರೀಟಚ್ ಅಂತ ಕೊಟ್ಟು ಅಲ್ಲಿ ಸ್ಕ್ರೀನ್ಶಾಟ್ ತೆಗೆದ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿದ ಮೇಲೆ ಅಲ್ಲಿ ನಿಮಗೆ ಸೈಜ್ ತೋರಿಸುತ್ತೆ. ಆಮೇಲೆ ಎರೇಸ್ ಮಾಡ್ತಾ ಹೋಗಬೇಕು. ನಿಮಗೆ ಯಾವ ಪಾರ್ಟ್ ಬೇಡ ಆ ಪಾರ್ಟನ್ನು ಎರೇಸ್ ಮಾಡ್ತಾ ಹೋಗಿ. ಈ ಥರ ಎರೇಸ್ ಮಾಡಬೇಕು ಫುಲ್ಲು. ನೋಡಿ, ಕ್ಲೀನಾಗಿ ಎರೇಸ್ ಮಾಡಬೇಕು. ಫಿನಿಶಿಂಗ್ ಕೊಡಿ ಕ್ಲೀನು. ಆ ಥರ ಈ ಥರ ಎರೇಸ್ ಮಾಡಿ 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 ನಮಗೆ ಫ್ರಂಟ್ ಟೈರ್ ಮಾತ್ರ ಬೇಕು. ಇವಾಗ ಫ್ರಂಟ್ ಟೈರ್ ಫುಲ್ ಎರೇಸ್ ಮಾಡಿ 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 ಈ ಥರ ಬರುತ್ತೆ ನೋಡಿ. ಮತ್ತು ಫಿನಿಶಿಂಗ್ ಕೊಡಿ ಕ್ಲೀನ್. ಎರೇಸ್ ಮಾಡಿದಷ್ಟು ಫಿನಿಶಿಂಗ್ ಬರುತ್ತೆ ಅಲ್ಲಿ. ಎರೇಸ್ ಮಾಡಿ ಈ ಥರ ಮಾಡ್ಕೊಳ್ಳಿ ನೋಡಿ. ಫುಲ್ ಎರೇಸ್ ಮಾಡಬೇಕು ಈ ಥರ. ಎರೇಸ್ ಮಾಡಿ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟಾಗ ಈ ಥರ ಬರುತ್ತೆ. ನೆಕ್ಸ್ಟ್ ಕೊಟ್ಟು ಸೇವ್ ಮಾಡ್ಕೊಳ್ಳಿ. ಲೋಡ್ ಆಗ್ತಾ ಇದೆ. ಮಾಡಿದ್ಮೇಲೆ ಎಕ್ಸ್ಪೋರ್ಟ್ ಕೊಡಿ. ಎಕ್ಸ್ಪೋರ್ಟ್ ಕೂಡ ಸೇವ್ ಟು ಗ್ಯಾಲರಿ ಕೊಟ್ಟರೆ ಆಯಿತು. ಇವಾಗ ಅಲ್ಲೇ ವಾಪಸ್ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಸ್ಟಾರ್ಟ್ ಫ್ರಮ್ ಫೋಟೋ ಅಂತಿದೆ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಅದೇ ಸ್ಕ್ರೀನ್ಶಾಟ್ ತೆಗೆದು ಫೋಟೋ ಕ್ಲಿಕ್ ಮಾಡ್ಕೊಳ್ಳಿ. ಫುಲ್ ಬ್ಯಾಕ್ಗ್ರೌಂಡ್ ಆಗುತ್ತೆ ಅದೇ ಆಟೋಮೆಟಿಕ್ಕಾಗಿ. ಇಲ್ಲಿ ಬ್ಯಾಕ್ಗ್ರೌಂಡು ಟ್ರಾನ್ಸ್ಪರೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಫೋಟೋ ಕ್ಲಿಕ್ ಮಾಡಿ. ಅದು ಕ್ಲಿಕ್ ಮಾಡಿದಾಗ ಕಟ್ಔಟ್ ಅಂತ ಬರುತ್ತೆ. ಕಟ್ಔಟ್ ಅಂದಾದಮೇಲೆ ಇಲ್ಲಿ ನಮಗೆ ಇವಾಗ ಫ್ರಂಟ್ ಟೈರ್ ಬೇಡ. ಕ್ಲೀನಾಗಿ ಫ್ರಂಟ್ ಟೈರನ್ನು ಎರೇಸ್ ಮಾಡಬೇಕು. ಕ್ಲೀನಾಗಿ ಫ್ರಂಟ್ ಟೈರ್ ಮಾತ್ರ, ಇಲ್ಲ ನಮಗೆ ಆ ಎಫೆಕ್ಟ್ ಮಾಡೋಕ್ಕೆ ಆಗಲ್ಲ. ಟೈರನ್ನು ಕ್ಲೀನ್ ತೆಗಿಬೇಕು. ಸೊ ಫಿನಿಶಿಂಗ್ ಕೊಟ್ಕೊಳ್ಳಿ. ಅದು ಆದ ಕಾರಣ ವಾಟ್ರಸ್ ಎರೇಸ್ ಆಗುತ್ತೆ. ಬೇರೆ ಬೇರೆ ಇದೆಲ್ಲ ಬೇರೆ ಪಾರ್ಟ್ಸ್ ಕೂಡ ಎರೇಸ್ ಆಗಿರುತ್ತೆ, ನೋಡ್ಕೊಳ್ಳಿ ಜಾಗ್ರತೆ. ಇದು ಆಟೋಮೆಟಿಕ್ ಎರೇಸ್ ಆಗುತ್ತೆ, ಅದಕ್ಕೋಸ್ಕರ ನೋಡಿ ಈ ಥರ ಬರುತ್ತೆ. ಟಚ್ ಮಾಡಿದರೆ ಈ ಥರ ಆಗುತ್ತೆ ಅದು ನೋಡಿ. ನೆಕ್ಸ್ಟ್ ಸೇವ್ ಟು ಗ್ಯಾಲರಿ. ವಾಪಸ್ಸು ಸೀದಾ ಕ್ಯಾಪ್ ಕಟ್ಗೆ ಬನ್ನಿ. ಕ್ಯಾಪ್ ಕಟ್ಗೆ ಬಂದು ಅಲ್ಲಿ ಎಲ್ಲಿ ಟೈಮ್ ಲೈನ್ ಇಟ್ಟಿದ್ದೀರಿ, ಎಲ್ಲಿ ಸ್ಪ್ಲಿಟ್ ಮಾಡಿದ್ರಿ ಅಲ್ಲಿಗೆ ಓವರ್ಲೇ ಅಂತ ಇದೆ, ಓವರ್ಲೇ ಸೆಲೆಕ್ಟ್ ಮಾಡಿ. ಫೋಟೋದಲ್ಲಿ ಆ್ಯಡ್ ಓವರ್ಲೇ ಅಂತಿದೆ ನೋಡಿ. ಇಲ್ಲಿ ನಾವು ಎರೇಸ್ ಮಾಡಿದಂಥ ಫೋಟೋನ ತಗೊಳ್ಬೇಕು. ಅದನ್ನು ಆ್ಯಡ್ ಮಾಡಿ ಸ್ಕ್ರೀನಿಗೆ ಅದನ್ನು ಅಡ್ಜಸ್ಟ್ ಮಾಡಿಕೊಳ್ಬೇಕು. ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ. ಫಸ್ಟಿಗೆ ಮೇಲೆ ಇರೋ ಫೋಟೋವನ್ನು ನಾವು ಫ್ರೀಸ್ ಮಾಡಬೇಕು. ಮೇಲೆ ಇರೋ ಸೆಲೆಕ್ಟ್ ಮಾಡಿ, ಇದು ವಿಡಿಯೋ ಇದೆಲ್ಲ ಸೆಲೆಕ್ಟ್ ಮಾಡಿ ಫ್ರೀಸ್ ಮಾಡಿ. ಫ್ರೀಸ್ ಮಾಡಿ ಈ ಥರ ಬರುತ್ತೆ ನೋಡಿ. ಫ್ರೀಸ್ ಆದಮೇಲೆ ಕರೆಕ್ಟಾಗಿ ಸೆಟ್ ಮಾಡಿ. ಅದು ನೆಕ್ಸ್ಟು ಆ್ಯಡ್ ಓವರ್ಲೇ ಇನ್ನೊಂದು ಕೊಡಿ. ಮತ್ತು ಬೈಕ್ ಮಾತ್ರ ಸೆಲೆಕ್ಟ್ ಮಾಡಿದಲ್ಲ ಬ್ಯಾಕ್ ಸೈಡ್ದು, ಅದನ್ನು ಕ್ಲಿಕ್ ಮಾಡಿ ವಾಪಸ್ ಅಡ್ಜಸ್ಟ್ ಮಾಡಿ. ವಾಪಸ್ಸು ಕ್ಲೀನಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದು ಯಾವ ವಿಡಿಯೋದಲ್ಲಿ ಹೆಂಗಿತ್ತು ಹಾಗೆ ಅದೇ ಸೈಜ್ಗೆ ಬರಬೇಕು. ಅದು ಫ್ರಂಟಲ್ಲಿ ಇದೆಯಲ್ಲ ವಿಡಿಯೋ,
ಇದೇ ಥರ ಬರಬೇಕು ನೋಡಿ, ಸೇಮ್ ಸರ್ ಬರ್ತಿದೆ ಈ ಥರ. ಬಂದಮೇಲೆ ನೆಕ್ಸ್ಟ್ ಸೆಕೆಂಡ್ ಓವರ್ಲೇಗೆ ಸ್ಟಾರ್ಟಿಗೆ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ ಸ್ವಲ್ಪ ಫ್ರಂಟ್ ಬಂದು ಅದನ್ನು ಡೌನ್ ಮಾಡಿ, ಬೈಕನ್ನು ಬಾಡಿಯನ್ನು ಡೌನ್ ಮಾಡಿ ಆದಮೇಲೆ ಇನ್ನೊಂದು ಕೀ ಫ್ರೇಮ್ ಆ್ಯಡ್ ಆಗುತ್ತೆ ಆಟೋಮೆಟಿಕ್. ನೆಕ್ಸ್ಟ್ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಅದನ್ನು ಡೌನ್ ಮಾಡಿ ಬಿಡಬೇಕು. ನೋಡಿ ಯಾವ ಥರ ಬರ್ತಿದೆ ಅಂತ. ಡೌನಿಗೆ ಕೀ ಫ್ರೇಮ್ ಆ್ಯಡ್ ಮಾಡಿದರೆ ಮಾತ್ರ ಬರೋದು ಅದು, ಇಲ್ಲಾಂದರೆ ಬರಲ್ಲ. ಕ್ಲೀನಾಗಿ ಅಡ್ಜಸ್ಟ್ ಮಾಡಿ ನೋಡಬೇಕು. ನೋಡಿ ಡೌನ್ ಬರ್ತಾ ಇದೆ. ಸರಿ, ಕರೆಕ್ಟ್ ನೋಡಿಕೊಂಡು ಮತ್ತು ಲಾಸ್ಟ್ ಇರೋ ವಿಡಿಯೋನ ಡಿಲೀಟ್ ಮಾಡ್ಕೊಳ್ಳಿ, ಅದು ಬೇಡ ನಮಗೆ. ನೋಡಿ ಕರೆಕ್ಟಾಗಿ ಈ ಥರ ನೋಡಿ ಡೌನ್ ಬರ್ತಾ ಇದೆ ನೋಡಿ, ಕ್ಲೀನ್. ವಿಡಿಯೋ ರೆಡಿ ಆಯಿತು. ಕರೆಕ್ಟಾಗಿ ನೋಡ್ಕೊಳ್ಳಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಕ್ಲೀನಾಗಿ ಓವರ್ಲೇಯನ್ನು. ನೆಕ್ಸ್ಟ್ ನಮಗೆ ಏರ್ ಸಸ್ಪೆನ್ಷನ್ ಆಡಿಯೋ ಬೇಕು. ಅದು ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ, ಸರ್ಚ್ ಮಾಡಿದರೆ ಆಯಿತು, ಸಿಗುತ್ತೆ. ಡೌನ್ ಮಾಡ್ಕೊಳ್ಳಿ ಅದನ್ನು. ಇಲ್ಲಿ ಆ್ಯಡ್ ಮಾಡಿ ನಮಗೆ ಎಷ್ಟು ಆಡಿಯೋ ಬೇಕೋ ಅಷ್ಟನ್ನು ಸೆಲೆಕ್ಟ್ ಮಾಡಿ ಕಟ್ ಮಾಡಿ ಅಲ್ಲಿಗೆ ಅಡ್ಜಸ್ಟ್ ಮಾಡಬೇಕು. ನೋಡಿ ಎಲ್ಲಿ ನಾವು ಡೌನ್ ಬರೋ ಇದಕ್ಕೆ ಇದು ಮಾಡಿದ್ದೀವಿ ಅಲ್ಲಿ ಸೆಟ್ ಮಾಡಬೇಕು. ಕರೆಕ್ಟಾಗಿ ಸೆಟ್ ಮಾಡಬೇಕು ಇಲ್ಲಿ ಅಲ್ಲಿಗೆ. ಮತ್ತು ವಿಡಿಯೋ ಎಷ್ಟಿದೆ ಅಷ್ಟು ಇದು ಮಾಡಿ ಅದು ಕಟ್ ಮಾಡಿದರೆ ಆಯಿತು. ಇವಾಗ ಆಡಿಯೋ ಆ್ಯಡ್ ಮಾಡಿದ ಮೇಲೆ ವಿಡಿಯೋ ಈ ಥರ ಬರುತ್ತೆ ನೋಡಿ. ಕರೆಕ್ಟ್ ಬಂದೆ ಅಂತ ಚೆಕ್ ಮಾಡಿ ನೆಕ್ಸ್ಟ್ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ಡೈರೆಕ್ಟ್. ಓಕೆ, ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಈ ಥರದ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ಎಡಿಟಿಂಗ್ ಮಾಡಿ ಹಾಕ್ತೀನಿ. ಮೇನಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಎಡಿಟಿಂಗ್ ವಿಡಿಯೋ ಫಸ್ಟ್ ಟೈಮ್ ಹಾಕಿದ್ದೀನಿ ಈ ಸರ್ತಿ, ಸಪೋರ್ಟ್ ಮಾಡಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.